ಇವತ್ತು ನಮ್ಮನೆ ಅಡುಗೆ ಮನೆಯಲ್ಲಿ ಏನೆಲ್ಲ ರೆಸಿಪಿಗಳನ್ನ ಮಾಡಿದ್ದೀನಿ ನೋಡೋಣ. ಮೊದಲಿಗೆ ಇಡ್ಲಿಗೆ ಅಂತ ಹೆಸರುಬೇಳೆ ತವೆ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ತರಕಾರಿ ಸಲಾಡ್. ಸ್ಯಾಟರ್ಡೆ ಆಗಿರೋದ್ರಿಂದ ಜಂಕ್ ಫುಡ್ ಮಾಡ್ಕೊಡ್ಬೇಕು ಅಂತ ನನಗೂ ನನ್ನ ಮಗನಿಗೂ ಒಪ್ಪಂದ ಆಗಿದೆ. ಹಾಗಾಗಿ ಪಾಸ್ತಾನ ಮಾಡಿದ್ದೀನಿ. ಇಡ್ಲಿಗೆ ಹೆಸರುಬೇಳೆ ತವೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೆ ಅಂತಾನೆ ರಾತ್ರಿನೇ ಹೆಸರುಬೇಳೆನ ನೆನೆಸಿಟ್ಟಿದ್ದೆ. ಅದನ್ನೀಗ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಬೇಕು ಅಂದ್ರೆ ನಾನು ಮುಂಚೆನೆ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದ್ರೆ ಚೆಕ್ ಮಾಡಿ. ಮನೆಯಲ್ಲಿ ಎಳ್ನೀರು ಉಳಿದಿತ್ತು, ಅದನ್ನ ಜ್ಯೂಸ್ ಮಾಡೋಣ ಅಂತ ಎಳ್ನೀರ್ ಗಂಜಿನ ಜಾರಕ್ಕೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ತಾಟಿನಿಂಗ್ನ ಹಾಕಿ ಚೆನ್ನಾಗಿ ರುಬ್ಬಿ ಎಳ್ನೀರಿಗೆ ಸೇರಿಸ್ಕೊಂಡು ಸಬ್ಜಾ ಸೀಡ್ಸ್ ನ ನೆನೆಸಿಟ್ಟಿದೆ. ಅದನ್ನ ಹಾಕಿ ಕಟ್ ಮಾಡಿರುವಂತ ತಾಟಿನಿಂಗ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಜ್ಯೂಸ್ ರೆಡಿ ಆಗುತ್ತೆ. ಬೇಕು ಅಂದ್ರೆ ಕಲ್ಸಕ್ಕರೆ ಕೂಡ ಹಾಕೋಬಹುದು. ಈ ಜ್ಯೂಸ್ ಅಂತೂ ದೇಹಕ್ಕೆ ತುಂಬಾನೇ ತಂಪು, ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಮೈದಾನ ಹಾಕದೆ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ನೀರಿಟ್ಟು ಪಾಸ್ತಾನ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅದು ಬೇಯೋಷ್ಟರಲ್ಲಿ ಈ ಕಡೆ ಜಾರ್ಗೆ ನೆನೆಸಿಟ್ಕೊಂಡಿರೋ ಮಕಾನ, ಅದ್ರ ಜೊತೆ ಪನ್ನೀರ್ ಹಾಗೆ ಚೀಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ಟೆಮ್ ಬರುತ್ತಲ್ಲ ಅದನ್ನ ಹಾಕಿ ನೀಟಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಮತ್ತೆ ಪನ್ನೀರ್ನ ಹಾಕಿ ಒಂದು ಹೆಲ್ದಿ ಸಲಾಡ್ನ ಮಾಡ್ಕೊಂಡಿದ್ದೀನಿ. ಆ ಸಲಾಡ್ನ ತೆಗೆದು ಅದೇ ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಹಾಕೊಂಡು ಕಟ್ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್, ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಬೇಯಿಸ್ಕೋಬಾರ್ದು. ಕ್ರಂಚಿ ಆಗಿದ್ರೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಗೆ ಆರಿಗ್ಯಾನೋ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಕ್ರೀಮ್ನ ಹಾಕೊಳ್ತಾ ಇದ್ದೀನಿ. ಈ ಥರ ಕ್ರೀಮ್ನ ಹಾಕಿ ಪಾಸ್ತಾನ ಮಾಡ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಚೀಸ್ನ ಹಾಕೊಂಡಿದ್ದೀನಿ. ಚೀಸ್ ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಯಾಕಂದರೆ ರುಬ್ಬೋದಕ್ಕೂ ಹಾಕೊಂಡಿರ್ತೀವಲ್ವಾ. ಆನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ಇವಾಗ ಹೆಸರುಬೇಳೆ ತವೆಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗನ್ನ ಹಾಕಿ ಕರಿಬೇವು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೊಂಡ ನಂತರ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ ಈರುಳ್ಳಿನೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ, ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸಾಲ್ಟ್ನ ಅಡ್ಜಸ್ಟ್ ಮಾಡಿಕೊಂಡ್ರೆ ಹೆಸರುಬೇಳೆ ತವೆ ರೆಡಿ ಆಗುತ್ತೆ. ಇದು ಇಡ್ಲಿ, ದೋಸೆ, ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ 7:30 ಆಗೇ ಬಿಟ್ಟಿತ್ತು. ಡೈಲಿ ಏನಾದರೂ ಕಮೆಂಟ್ ಮಾಡೋನು. ಇವತ್ತು ಸೈಲೆಂಟಾಗಿ ತಿಂತಿದ್ದಾನೆ, ಯಾಕಂದರೆ ಪಾಸ್ತಾ ಮಾಡಿಕೊಟ್ಟಿದ್ದೀನಲ್ಲ. ಸ್ಪೋರ್ಕಲ್ಲಿ ಇಡ್ಲಿನ ಫಸ್ಟ್ ತಿಂತಾ ಇರೋ ಪರ್ಸನ್ ಇವನೇ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.